ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಲೇ VA ಕಡ್ಡಾಯ ಕನ್ನಡ ಎಕ್ಸಾಮ್ ಮುಗಿದಿದೆ. ಬಟ್ ಇನ್ನು ತುಂಬ ಜನರಿಗೆ ತುಂಬ ಡೌಟ್ಸ್ ಇದೆ. ಅದನ್ನು ಸಾಲ್ವ್ ಮಾಡೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ನಾನು. ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಿಮ್ಮ ಪ್ರಾಬ್ಲಮ್ಸ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೂ ಕ್ಲಿಯರ್ ಆಗುತ್ತೆ. ಇವಾಗ ಫಸ್ಟು ಈ ಎಕ್ಸಾಮ್ಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಮತ್ತು ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಅಂತ ಹೇಳಿಬಿಡ್ತೀನಿ. ಇದಕ್ಕೆ ಒಟ್ಟು ಅಪ್ಲೈ ಮಾಡಿರೋರ ಸಂಖ್ಯೆ ನೋಡಿದ್ರೆ 5,75,000 ಮತ್ತು ಎಕ್ಸಾಮ್ಗೆ ಅಟೆಂಡ್ ಮಾಡಿರೋರು 4,53,000 ಆಗಿರ್ತಾರೆ. ಅಂದರೆ 1,20,000 ಜನ ಕಡಿಮೆ ಆಗಿರ್ತಾರೆ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದಷ್ಟು ನಾನು ತಿಳ್ಕೊಂಡಿರೋಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದಷ್ಟು ಕ್ವಶನ್ಸ್ನ ನಾನು ತೊಗೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಕ್ವಶನ್ ನೋಡೋದಾದರೆ ಇಲ್ಲಿ ಮೇಯ್ನ್ ಎಕ್ಸಾಮ್ ಯಾವಾಗ ಅಂತ ಕೇಳಿದ್ದೀರಾ. VA ಮೇಯ್ನ್ ಎಕ್ಸಾಮ್ ಬಂದು ಇದೇ ತಿಂಗಳು ಅಕ್ಟೋಬರ್ 27ಕ್ಕೆ ಇರುತ್ತೆ. ಅಕ್ಟೋಬರ್ 27ಕ್ಕೆ. ನೆಕ್ಸ್ಟು ಈ ಕಡ್ಡಾಯ ಕನ್ನಡ ಎಕ್ಸಾಮ್ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ದೀರಾ. ಇದ್ರ ರಿಸಲ್ಟು ಇನ್ನು 5 to 8 ಡೇಸ್ ಒಳಗಡೆ ಬಂದೇ ಬರುತ್ತೆ ಗ್ಯಾರಂಟಿ. ತುಂಬ ಜನ ಈ ಕ್ವಶನ್ಸ್ ಕೇಳಿದ್ದೀರಾ, ಅವ್ರಿಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ಬರಬೇಕು, ಎಷ್ಟು ನಾವು ಉತ್ತರಗಳನ್ನ ಸರಿಯಾಗಿ ಬರೆದಿದ್ರೆ ಪಾಸ್ ಆಗ್ತೀವಿ ಅಂತ ಕೇಳಿದ್ದಾರೆ ತುಂಬ ಜನ. ಮಿನಿಮಮ್ ಮಾರ್ಕ್ಸ್ ಇದಕ್ಕೆ 50 ಬರಲೇಬೇಕು. ಅಂದರೆ ನೀವು 34 ಸರಿ ಉತ್ತರಗಳನ್ನ ಬರೆದಿರಲೇಬೇಕು. ಅಕಸ್ಮಾತ್ ನಿಮ್ದೇನಾದರೂ 33 ಆನ್ಸರ್ ಸರಿ ಇತ್ತು ಅಂದ್ರೂ ನಿಮ್ಮದು ಫೇಲ್ ಆಗುತ್ತೆ. ಅಲ್ಲಿಗೆ 49.5 ಬರುತ್ತೆ. ಸೊ ಹಾಗಾಗಿ ನೀವು ಫೇಲ್ ಆಗ್ತೀರಾ. ಅದಕ್ಕಾಗಿ 34 ನೀವು ಸರಿಯಾಗಿ ಬರೆದಿರಲೇಬೇಕು. ಆವಾಗ ಅದು 51 ಆಗುತ್ತೆ, ನೀವು ಪಾಸ್ ಆಗ್ತೀರಾ. ಇದಕ್ಕೂ ಆನ್ಸರ್ ಸಿಕ್ತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಈ ಎಕ್ಸಾಮ್ಗೆ ನಾವು ಪಾಸ್ ಆಗಿಲ್ಲ ಅಂದರೆ ಫೈನಲ್ VA ಎಕ್ಸಾಮ್ ಬರೆಯೋಕ್ಕಾಗಲ್ವಾ ಅಂತ ಕೇಳಿದ್ದೀರಾ. ಇಲ್ಲ, ಈ ಎಕ್ಸಾಮಲ್ಲಿ ನೀವು 50 ಮಿನಿಮಮ್ ತೊಗೊಂಡು ಪಾಸ್ ಆಗಿರಲೇಬೇಕು. ನೀವು ಪಾಸ್ ಆದರೆ ಮಾತ್ರ ನೀವು ಫೈನಲ್ VA ಎಕ್ಸಾಮ್ ಬರೆಯೋಕ್ಕಾಗೋದು ಅಂತ ಹೇಳ್ಬೋದು. ನೆಕ್ಸ್ಟು ಈ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಇದೆಯಾ ಅಂತ ಕೇಳಿದ್ದಾರೆ ತುಂಬ ಜನ. ಇಲ್ಲ, ಇದಕ್ಕೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಇರಲ್ಲ. ನೆಕ್ಸ್ಟು ಇದಕ್ಕೆ ಆನ್ಲೈನ್ ರಿಸಲ್ಟ್ ಬರುತ್ತಾ. ಈಗ ಕೀ ಆನ್ಸರ್ ಬಿಟ್ಟಿದ್ದಾರಲ್ಲ, ಇದಕ್ಕೆ ಆನ್ಲೈನ್ ರಿಸಲ್ಟ್ ಬರುತ್ತಾ ಅಥವಾ ನಾವೇ ಇದನ್ನೆಲ್ಲ ಕೌಂಟ್ ಮಾಡಿಕೊಂಡು ಪ್ರಿಪೇರ್ ಆಗಬೇಕಾ ಅಂತ ಕೇಳಿದ್ದೀರಾ. ಮತ್ತು ಇದೇ ಫೈನಲ್ ರಿಸಲ್ಟಾ ಅಂತಲೂ ಸಹ ಕೇಳಿದ್ದೀರಾ. ಆನ್ಲೈನ್ ರಿಸಲ್ಟ್ ಬರುತ್ತೆ. ಮತ್ತು ಇದೇ ಫೈನಲ್ ರಿಸಲ್ಟ್ ಹೌದು ಅಂದರೆ ಕೀ ಆನ್ಸರ್ ಇದೆ ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಬಟ್ ಆನ್ಲೈನ್ ರಿಸಲ್ಟ್ ಫೈನಲಾಗಿ ಬರುತ್ತೆ. ನಿಮ್ಮದು ಎಷ್ಟು ಮಾರ್ಕ್ಸ್ ಇರುತ್ತೆ ಏನು ಅಂತ ಫೈನಲಾಗಿ ಎಲ್ಲ ಕ್ಯಾಲ್ಕುಲೇಷನ್ ಮುಗಿದ ಮೇಲೆ, ಅಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಎಲ್ಲ ಮುಗಿದ ಮೇಲೆ ನಿಮ್ಮದು ಫೈನಲ್ ರಿಸಲ್ಟ್ ಬಂದೇ ಬರುತ್ತೆ. ಇದಕ್ಕೆ ಆನ್ಸರ್ ಸಿಕ್ತು ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ತುಂಬ ಜನರದು ಇದೇ ರೀತಿ ಮಿಸ್ಟೇಕ್ ಮಾಡಿದ್ದೀರಾ. ಅಂದರೆ ತುಂಬ ಜನದ್ದು ಇದೇ ಪ್ರಾಬ್ಲಮ್ ಆಗಿರುತ್ತೆ. ನಾನು 40 ಕ್ವಶನ್ಸ್ಗೆ ಆನ್ಸರ್ ಸರಿ ಬರೆದಿದ್ದೀನಿ, ಅಥವಾ ನಾನು 60 ಮಾರ್ಕ್ಸ್ಗೆ ಆನ್ಸರ್ನ ಸರಿ ಬರೆದಿದ್ದೀನಿ. ಬಟ್ ನಾನು ನಂದು ರಿಜಿಸ್ಟರ್ ನಂಬರ್ ಬರೆಯುವಾಗ ಸರಿಯಾಗಿ ಬರೆದಿದ್ದೀನಿ, ಬಟ್ ಶೇಡಿಂಗ್ ಮಾಡುವಾಗ ತಪ್ಪು ಮಾಡಿದ್ದೀನಿ. ಅಂದರೆ ನಾನು ರೈಟ್ ಮಾರ್ಕ್ ಹಾಕ್ಬಿಟ್ಟು ಆಮೇಲೆ ಶೇಡ್ ಮಾಡಿದ್ದೀನಿ, ಅಥವಾ ಸರಿಗೆ ಶೇಡ್ ಮಾಡಿಲ್ಲ, ತಪ್ಪು ಶೇಡ್ ಮಾಡಿದ್ದೀನಿ, ಅಥವಾ ಎರಡೆರಡು ಸರಿ ಶೇಡ್ ಮಾಡಿಬಿಟ್ಟಿದ್ದೀನಿ. ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ತುಂಬ ಜನ ಕೇಳಿದ್ದೀರಾ. ಎಸ್, ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಆಲ್ಮೋಸ್ಟ್ ಈ ಥರ ಯಾರು ಮಿಸ್ಟೇಕ್ ಮಾಡಿರ್ತೀರ, ನಿಮ್ಮದು ಪೇಪರ್ದು ವ್ಯಾಲ್ಯೂಯೇಷನ್ ಆಗಲ್ಲ, ರಿಸಲ್ಟ್ ಕೂಡ ಬರಲ್ಲ. ಇದು ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಂದ್ರೆ ನೀವು ನಂದು ಹಿಂದಿನ ವಿಡಿಯೋ ನೋಡಿ. ಅಲ್ಲಿ ನಿಮ್ದೇನಾದರೂ ಅಬ್ಜೆಕ್ಷನ್ ಇತ್ತು ಅಂದರೆ ನೀವು ಮೇಲ್ ರೂಪದಲ್ಲಿ ಮೆಸೇಜ್ನ ಕಳಿಸ್ಬೋದು. ಸೊ ಹಾಗಾಗಿ ನೀವು ಯಾರೆಲ್ಲ ಈ ಮಿಸ್ಟೇಕ್ ಮಾಡಿದ್ದೀರಾ, ನೀವು ಹೋಗ್ಬಿಟ್ಟು ಅಲ್ಲಿ ಮೆಸೇಜ್ ಕಳಿಸಿದ್ರೆ ಅಬ್ಜೆಕ್ಷನ್ಸ್ ಆಕ್ಷೇಪಣೆ ಅಂತ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು PDF ಮುಖಾಂತರ ನಿಮ್ಮದು ಪ್ರಾಬ್ಲಮ್ ಹೋಗಿ ಅಲ್ಲಿ ಮೆಸೇಜ್ ಮಾಡಿದ್ರೆ ಒಂದು ಚಾನ್ಸ್ ತೊಗೋಬೋದು ಅಂತ ಹೇಳ್ಬೋದು. ಬಟ್ ನಿಮ್ಮದು ರಿಸಲ್ಟ್ ಬರಲ್ಲ. ಈ ರೀತಿ ಮಿಸ್ಟೇಕ್ ಯಾರು ಮಾಡಿದ್ದೀರಾ, ನೀವೆಷ್ಟೇ ಆನ್ಸರ್ ಸರಿಗೆ ಬರೆದಿದ್ರು ನೀವು ಶೇಡಿಂಗು ಬಬ್ಲಿಂಗ್ ಮಾಡುವಾಗ ತಪ್ಪು ಮಾಡಿದರೆ ನಿಮ್ಮದು ಆನ್ಸರ್ ಬರಲ್ಲ. ಮತ್ತು ಸಿಗ್ನೇಚರ್ ಹಾಕಿಲ್ಲ ಅಂದ್ರೂ ನಿಮ್ಮದು ರಿಸಲ್ಟ್ ಬರಲ್ಲ. ಇದಕ್ಕೂ ಆನ್ಸರ್ ತುಂಬ ಜನಕ್ಕೆ ಸಿಕ್ಕಿದೆ ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ VA ಮತ್ತು PDO ಎರಡಕ್ಕೂ ಇದೊಂದೇ ಕಡ್ಡಾಯ ಕನ್ನಡ ಎಕ್ಸಾಮ್ ಅಂತ ಕೇಳಿದ್ದೀರಾ. ಇಲ್ಲ, ಇದು ಬರೀ VA ಎಕ್ಸಾಮ್ಗೆ ಮಾತ್ರ ಇದು ಕಡ್ಡಾಯ ಕನ್ನಡ ಎಕ್ಸಾಮ್ ಆಗಿರುತ್ತೆ. PDOಗೆ ಅದು ಬೇರೆ ಸಪ್ರೇಟ್ ಬರುತ್ತೆ.
ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅಂತ ಕೇಳಿದ್ದೀರಾ. ಇಲ್ಲ, ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನಾವು ಒಂದು ಸರಿಯಾದ ಆನ್ಸರ್ ಕರೆಕ್ಟಾಗಿ ಮಾಡಿದರೆ 1.5 ಮಾರ್ಕ್ಸ್ ಸಿಗುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಮತ್ತು ಕೀ ಆನ್ಸರ್ನಲ್ಲಿ ಕೆಲವೊಂದು ಕ್ವಶನ್ಗಳಿಗೆ 2 ಮತ್ತು 3 2 ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಅಂದರೆ, ನೀವು ಆನ್ಸರ್ ಮಾಡುವಾಗ 2ನೇ ಆಪ್ಷನ್ಗೆ ನೀವು ಶೇಡ್ ಮಾಡಿದರೂ ಸರಿಯಾಗಿರುತ್ತೆ, ಅಥವಾ ನೀವು 3ನೇ ಆಪ್ಷನ್ಗೆ ಶೇಡ್ ಮಾಡಿದರೂ ಆ ಆನ್ಸರ್ ರೈಟ್ ಇರುತ್ತೆ ಅಂತ ಅರ್ಥ. ಇದರ ಅರ್ಥ ಇನ್ನೂ ತುಂಬ ಜನ ಇದರಲ್ಲಿ ಎಷ್ಟು ಜನ ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ದಾರೆ ಅಂತ ಕೇಳಿದರೆ, ಇದಕ್ಕೆ ಇನ್ನೂ ಆನ್ಸರ್ ಸಿಕ್ಕಿಲ್ಲ. ಇದು ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ ಇದಕ್ಕೆ ಎಷ್ಟು ಜನ ಪಾಸ್ ಆಗಿರ್ತಾರೆ ಅಂತ. ಅದೇ ನೆಕ್ಸ್ಟ್ ನೋಡೋದಾದರೆ, ಇನ್ನು ಫೈನಲ್ ಎಕ್ಸಾಮ್ ಯಾವಾಗ ಅಂತ ಅಕ್ಟೋಬರ್ 27ಗೆ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲ್ಲ. ತುಂಬ ಜನ ಕೇಳಿದ್ದಾರೆ ಫೈನಲ್ ಎಕ್ಸಾಮ್ ಡೇಟ್ ಚೇಂಜ್ ಆಗುತ್ತಾ ಅಥವಾ ಬೇರೆ ಏನಾದರೂ ಚೇಂಜಸ್ ಇದೆಯಾ ಅಂತ ಕೇಳಿದರೆ, ಇಲ್ಲ, ಫೈನಲ್ ಎಕ್ಸಾಮ್ ಅಕ್ಟೋಬರ್ 27ಗೆ ಇರುತ್ತೆ. ಪೇಪರ್ 1 10:30 12:30 ತನಕ ಇರುತ್ತೆ. ಪೇಪರ್ 2 2:30 4:30 ತನಕ ಇರುತ್ತೆ. ಆಲ್ಮೋಸ್ಟ್ ನಾನು ಎಲ್ಲ ಕ್ವಶನ್ಸು ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ VA ಫೈನಲ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ನಾನು ಮುಂದೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ವಾಚ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡಿ ನಂದು.